ಗಮನಿಸುವುದಾದ್ರೆ ರಾಜ್ಯ ಬಿಜೆಪಿ ಭಿನ್ನರ ಪಡೆಗೆ ವರಿಷ್ಠರಿಂದ ಶಾಕ್ ಅನ್ನ ನೀಡಲಾಗಿದೆ. ಯತ್ನಾಳ್ಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಬಹಿರಂಗ ಹೇಳಿಕೆ 3 ದಿನದೊಳಗೆ ಉತ್ತರಕ್ಕೆ ತಾಕೀತು, ಉತ್ತರ ಬಾರದೇ ಇದ್ರೆ ಕಠಿಣ ಕ್ರಮವನ್ನ ಕೈಗೊಳ್ಳುವಂತ ಎಚ್ಚರಿಕೆಯನ್ನ ನೀಡಲಾಗಿದೆ. ನೋಡಿ, ರಾಜ್ಯ ಬಿಜೆಪಿಯಲ್ಲಿ ಕೆಲವು ದಿನಗಳಿಂದ ಸಿಕ್ಕಾಬಟ್ಟೆ ಬೆಳವಣಿಗೆ ಆಗ್ತಾ ಇತ್ತು. ಈ ಅಸಮಾಧಾನಿತ ಬಣದವರು ನಾವು ಏನ್ ಮಾಡಿದ್ರು ನಡೆಯುತ್ತೆ ಅನ್ನುವಂತ ರೀತಿಯಲ್ಲಿ ವರ್ತಿಸ್ತಾ ಇದ್ರು. ಬಹಳಷ್ಟು ಬಿಜೆಪಿ ನಾಯಕರು ಇದಕ್ಕೆಲ್ಲ ಬ್ರೇಕ್ ಹಾಕ್ಲಿಲ್ಲ ಅಂದ್ರೆ ಆಗದೇ ಇಲ್ಲ, ಬ್ರೇಕ್ ಹಾಕ್ಲೇಬೇಕು ಅಂತ ಹೇಳಲಾಗಿತ್ತು. ಸೊ ಎಲ್ಲರೂ ಸೇರಿ ದೆಹಲಿಗೆ ಹೋಗಿದ್ರು, ಏನಾಗಬಹುದು ಅಂತ ಒಂದು ಕುತೂಹಲ ಇತ್ತು. ಫೈನಲಿ ಇದೀಗ ಎಚ್ಚೆತ್ಕೊಂಡಂಗೆ ಕಾಣಿಸ್ತಾ ಇದೆ. ಏನಾಗಿದೆ ಡೆವಲಪ್ಮೆಂಟ್ ನೋಡೋಣ ಬನ್ನಿ. ರಾಜ್ಯ ಬಿಜೆಪಿ ಭಿನ್ನಮತ ತಾರಕಕ್ಕೇರಿದ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ವಿರುದ್ಧ ಬಂಡಾಯದ ಬಾವುಟ ಬೀಸಿದ್ದ ಭಿನ್ನರ ಗುಂಪಿಗೆ ಪಕ್ಷದ ಹೈಕಮಾಂಡ್ ಬಿಗ್ ಶಾಕ್ ನೀಡಿದೆ. ದೆಹಲಿ ವಿಧಾನಸಭಾ ಚುನಾವಣೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಹೈಕಮಾಂಡ್ ಕಾರ್ಯಪ್ರವೃತ್ತರಾಗಿದೆ. ಭಿನ್ನರ ಗುಂಪಿನ ನಾಯಕ ಅಂತ ಬಿಂಬಿತವಾಗಿರುವ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಪಕ್ಷದ ಕೇಂದ್ರ ಶಿಸ್ತು ಸಮಿತಿ ಶೋಕಾಸ್ ನೋಟಿಸ್ ಅನ್ನು ನೀಡಿದೆ. ಜೊತೆಗೆ 3 ದಿನಗಳ ಒಳಗಾಗಿ ಲಿಖಿತ ವಿವರಣೆ ನೀಡುವಂತೆ ಗಡುವನ್ನು ವಿಧಿಸಿದೆ. ಬಹಿರಂಗ ಹೇಳಿಕೆಗಳನ್ನು ನೀಡುವ ಮೂಲಕ ತಾವು ಪಕ್ಷದ ಶಿಸ್ತನ್ನ ಉಲ್ಲಂಘಿಸ್ತಾ ಇರುವುದು ಗಮನಕ್ಕೆ ಬಂದಿದೆ. ಇದು ಪಕ್ಷದ ಶಿಸ್ತಿಗೆ ವಿರುದ್ಧವಾಗಿದೆ. ಈ ಹಿಂದೆ ಶೋಕಾಸ್ ನೋಟಿಸ್ ನೀಡಿದ್ದ ವೇಳೆ ಉತ್ತಮ ನಡವಳಿಕೆ ತೋರುವುದಾಗಿ ಭರವಸೆ ನೀಡಿದ್ರಿ, ಆದರೆ ನಿಮ್ಮದ ಭರವಸೆ ನೀವನ್ನ ಉಲ್ಲಂಘಿಸಿದ್ದೀರಾ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ನೋಟಿಸ್ ಅಲ್ಲಿ ಏನಿದೆ ಅಂತ ನೋಡೋದಾದ್ರೆ, ಈ ಹಿಂದೆ ನೋಟಿಸ್ ನೀಡಿದ ವೇಳೆ ಉತ್ತಮ ನಡವಳಿಕೆ ತೋರೋದಾಗಿ ಹೇಳಿದ್ರಿ, ಆದರೆ ನಿಮ್ಮದೇ ಭರವಸೆಯನ್ನು ನೀವು ಉಲ್ಲಂಘಿಸಿ ಅದನ್ನೇ ಮುಂದುವರಿಸ್ಕೊಂಡು ಬಂದಿದ್ದೀರಿ. ನಿಮ್ಮ ಮೇಲೆ ಯಾಕೆ ಕ್ರಮ ಕೈಗೊಳ್ಳಬಾರ್ದು ಅನ್ನೋದು ನೋಟಿಸಲ್ಲಿ ಇದೆ. ಸೊ ಇದಕ್ಕೆ ಯತ್ನಾಳ್ ಏನು ಹೇಳಿದ್ದಾರೆ ಅಂದರೆ, ಕೇಂದ್ರ ಶಿಸ್ತು ಸಮಿತಿಯಿಂದ ಅಧಿಕೃತವಾಗಿ ನಂಗೆ ಯಾವುದೇ ನೋಟಿಸ್ ಬಂದಿಲ್ಲ, ನೋಟಿಸ್ ಬಂದ ಮೇಲೆ ವಿವರವಾದ ಉತ್ತರವನ್ನು ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಡಾಕ್ಟರ್ ಸುಧಾಕರ್ ವಿರೋಧ ವ್ಯಕ್ತಪಡಿಸಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನೇಮಕಕ್ಕೆ ವರಿಷ್ಠರು ತಡೆಯ ಮಾಡಿದ್ದಾರೆ. ವಿಜಯೇಂದ್ರಗೆ ಪತ್ರ ಬರೆದ ರಾಜ್ಯ ಉಸ್ತುವಾರಿ ಮಾಜಿ ಸಚಿವ ಹಾಗೂ ಹಾಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ತೀವ್ರ ವಿರೋಧದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದ ಬಿ ಸಂದೀಪ್ ಆಯ್ಕೆಗೆ ಪಕ್ಷದ ವರಿಷ್ಠರು ತಡೆ ನೀಡಿದ್ದಾರೆ. ಜೀವನ್ ಇದನ್ನು ನೋಡ್ತಿದ್ರೆ ನಮ್ಗೆ ಅನ್ಸುತ್ತೆ, ಒಂದು ವಿಜಯೇಂದ್ರ ಅವ್ರಿಗೆ ಪ್ಲಸ್ ಆಗಿರೋದು, ಯತ್ನಾಳ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇರೋದು, ಬಟ್ ಯತ್ನಾಳ್ ನಂಗಿನ್ನೂ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರು ಏನಂತಂದ್ರೆ ಬಿಜೆಪಿನಲ್ಲಿ ಧೂಳಿಪಟ ಆಗಿದೆ. ಒಂದು ಕಡೆ ದೆಹಲಿ ಚುನಾವಣೆ ಗೆದ್ದ ನಂತರ ಪ್ಲಸ್ ಆಗಿದೆ ಬಿಜೆಪಿ, ಇತ್ತ ಕರ್ನಾಟಕದಲ್ಲಿ ಎಲ್ಲೋ ಒಂದ್ ಕಡೆ ಮೈನಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಆಮೇಲೆ ಈಗ ನಾವೇನಾದ್ರೂ ಕೇಳಕ್ ಹೋದ್ರೆ ಯತ್ನಾಳ್ ಅವರನ್ನ, ನನಗಿನ್ನೂ ನೋಟಿಸ್ ಬಂದಿಲ್ಲ, ಇಂತಹ ನೋಟಿಸ್ಗಳು ತುಂಬಾ ಬಂದ್ ಹೋಗಿದೆ ಅಂತ ಹೇಳ್ಬಿಡ್ತಾರೆ, ಉಡಾಫೆ ಉತ್ತರಗಳನ್ನ ಕೊಡ್ತಾರೆ. ಆದ್ರೆ ಈ ಶಿಸ್ತಿನ ಪಕ್ಷ ಅಂತ ಬಿಜೆಪಿ ಕರೆಸ್ಕೊಳ್ಳುತ್ತೆ. ಈ ಶಿಸ್ತಿನ ಪಕ್ಷಕ್ಕೆ ಈ ಬಂಡಾಯದ ಬಿಸಿ 3 ತಿಂಗಳ ನಂತರ ಈಗ ನೋಟಿಸ್ ಕೊಡೋದಕ್ಕೆ ಮುಂದಾಗಿದೆ. ಅಂದ್ರೆ ಒಂದ್ ಕಡೆ ಈ ಶಿಸ್ತಿನ ಪಕ್ಷಕ್ಕೆ ಈಗ ಮೈ ಕೊಡುವೆ ಎದ್ದು ನಿಂತಿದೆ. ಇನ್ನೇನು ದೆಹಲಿ ಚುನಾವಣೆ ಗೆದ್ದ ನಂತರ ಈಗ ನನಗೆ ಏನಂತಂದ್ರೆ, ನಾನು ಕರ್ನಾಟಕದಲ್ಲೂ ನಾನು ಸ್ವಲ್ಪ ರಿಪೇರಿ ಮಾಡಬೇಕು ಅಂತ ಈಗ ಮುಂದಾಗಿದೆ. ಆದ್ರೆ ಯತ್ನಾಳ್ ಸಾಹೇಬ್ರಿಗೆ ಇಂತಹ ನೋಟಿಸ್ಗಳು ತುಂಬಾ ಬಂದ್ ಹೋಗಿದೆ, ತೀರಾ ಕಾಮನ್ ಆಗೋಗ್ಬಿಟ್ಟಿದೆ. ಆ ನೋಟಿಸ್ಗಳನ್ನ ತಗೊಳ್ತಾರೆ, ಅವ್ರ ಫೈಲ್ ಹಾಕ್ತಾರೆ, ಅವ್ರದ್ದು ಅದೇ ಅಚೀವ್ಮೆಂಟ್ ಅಂತ ಅನಿಸ್ತಾ ಇದೆ. ಇನ್ನೊಂದು ಇಲ್ಲಿ ಗಮನಿಸಬೇಕಾಗಿರೋದು, ಹೌದು ಯತ್ನಾಳ್ ಟೀಮ್ಗೆ ನೋಟಿಸ್ ಕೊಟ್ಟಿರೋದು ಪ್ಲಸ್ ವಿಜಯೇಂದ್ರ ಅವರಿಗೆ, ಬಟ್ ಸುಧಾಕರ್ ವಿಚಾರದಲ್ಲಿ ವಿಜಯೇಂದ್ರ ಅವ್ರಿಗೆ ಹಿನ್ನಡೆ ಆಗಿದೆ. ನೋಡಿ, ನಾನು ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ನಂದೇನು ಪಾತ್ರನೇ ಇಲ್ಲ, ಹೈಕಮಾಂಡ್ ಸೆಲೆಕ್ಟ್ ಮಾಡ್ಕೊಂಡಿರೋದು ಅಂತ ಹೇಳಿ ಜಿಲ್ಲಾಧ್ಯಕ್ಷರ ನೇಮಕಾತಿಗೆ ಅವರು ಬ್ರೇಕ್ ಹಾಕಿದ್ದಾರೆ, ತಡೆ ನೀಡಿದ್ದಾರೆ. ಅದು ವಿಜಯೇಂದ್ರ ಅವರಿಗೆ ಒಂದು ಲೆಕ್ಕಾಚಾರದಲ್ಲಿ ಹಿನ್ನಡೆ ಆಗಿದೆ. ಬಿಕಾಸ್ ಇದ್ರಲ್ಲಿ ನನ್ನ ಪಾತ್ರನೇ ಇಲ್ಲ ಅಂತ ಹೇಳಿದ್ರು. ಈಗ ಉಸ್ತುವಾರಿ ಅವರೇ ನೋಟಿಸ್ ಕೊಟ್ಟಿರೋದ್ರಿಂದ ಅದು ಸುಧಾಕರ್ ಅವ್ರಿಗೊಂಥರ ಆನೆ ಬಲ ಬಂದಂಗ, ನಾನು ಹೋರಾಟ ಮಾಡಿದ್ದಕ್ಕೂ ಒಂದು ಇದು ಸಿಕ್ಕಿದೆ ಅನ್ನೋ ತರ.